ಬರಪೀಡಿತ ಅನೂರು ತಾಲೂಕಿನಲ್ಲಿ ಕುಡಿಯುವ ನೀರು ಮತ್ತು ಕೃಷಿ ಚಟುವಟಿಕೆಗಳಿಗೆ ನೀರಿನ ಸಮಸ್ಯೆ ಎದುರಾಗಿದ್ದು, ತಾಲೂಕಿನಲ್ಲಿ ನೀರಾವರಿ ಯೋಜನೆ ಅನುಷ್ಠಾನಗೊಳಿಸಬೇಕೆಂದು ಒತ್ತಾಯಿಸಿ ಅನೂರಿನಿಂದ ಬೆಂಗಳೂರಿಗೆ ರೈತ ಸಂಘದ ಕಾರ್ಯಕರ್ತರ ಪಾದಯಾತ್ರೆ ಹೊರಟಿದ್ದು, ಅದು ರಾಮನಗರ ತಲುಪಿದಾಗ ಸ್ಥಳೀಯ ಕನ್ನಡ ಪರ ಸಂಘಟನೆಗಳು ಹಾಗೂ ರೈತ ಮುಖಂಡರು ಸ್ವಾಗತಿಸಿ ಶುಭ ಕೋರಿದರು. ಚಾಮರಾಜನಗರ ಜಿಲ್ಲೆಯಿಂದ ಬಂದಿರತಕ್ಕಂಥ ಎಲ್ಲ ಹೋರಾಟಗಾರ ಸಹೋದರರೇ, ಇವತ್ತು ನಮ್ಮ ಪಾಡಿ ಏನಾಗಿದೆ ಅಂತ ಹೇಳಿದ್ರೆ, ಕುಡಿಯೋ ನೀರಿಗೋಸ್ಕರ ನಾವು ಬೀದಿಗಿರಬೇಕಾದಂತ ಪ್ರಮೇಯ ಈಗಾಗಲೇ ಬಂದ್ಬಿಟ್ಟಿದೆ. ಹಿಂದೆ ಪ್ರೊಫೆಸರ್ ರೆಡ್ಡಿಸ್ವಾಮಿ ಅವರು ಹೇಳ್ತಿದ್ರು, ಬಾಟಲ್ ನೀರುಗಳು ಬಂದಂತ ಸಂದರ್ಭದಲ್ಲಿ ಒಂದು ಬಾಟಲ್ ನೀರಿಗೆ ಮತ್ತೊಂದು ದಿವಸ ಇವತ್ತೇನಾದ್ರು ಈ ರಾಜಕಾರಣಿಗಳು ಈ ರೀತಿ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಲಿಲ್ಲ ಅಂತ ಹೇಳಿದ್ರೆ 1 ಲೀಟರ್ ನೀರಿಗೆ 100 ರೂಪಾಯಿ ಆಗುತ್ತೆ ಅಂತಕ್ಕಂಥದ್ದು ಇದೇನು ಅರ್ಥತ್ರದಲ್ಲೇ ಬಂದ್ಬಿಟ್ಟಿದೆ. ಒಂದು 5 ವರ್ಷ ಹೋದ್ರೆ ಇವತ್ತೇನು 25-30 ರೂಪಾಯಿ ಇರ್ತಕ್ಕಂಥ ಬಾಟ್ಲ ನೀರು 100 ರೂಪಾಯಿ 200 ರೂಪಾಯಿ ಆದ್ರೂ ಕೂಡ ನಾವೇನು ಸಂಶಯ ಪಡಬೇಕಾಗಿಲ್ಲ. ಇವತ್ತಿನ ನಮ್ಮ ಜಿಲ್ಲೆಯ ಪ್ರತಿಷ್ಠಿತ ಹೋರಾಟ ಮೇಕೆದಾಟು ಅಣೆಕಟ್ಟಾಗಬೇಕು ಅಂತಕ್ಕಂಥದ್ದು ಕೂಡ ನಮ್ಮ ಜಿಲ್ಲೆಯ ಹೋರಾಟ. ಆ ಮೇಕೆದಾಟು ಅಣೆಕಟ್ಟಿಂದ ಶಾಶ್ವತವಾಗಿ ಸುಮಾರು 1.5 ಕೋಟಿ ಜನರಿಗೆ, ಬೆಂಗಳೂರಿನ ಜನರಿಗೆ ಶಾಶ್ವತವಾದಂತ ನೀರನ್ನು ಕೊಡಬೇಕಾಗುತ್ತೆ. ಇವತ್ತೇನು ಕೂಡ ಸರ್ಕಾರ ಮಾಡ್ತಿಲ್ಲ. ಈಗಾಗಲೇ ನೋಡ್ಬಾರ್ದಲ್ಲಿ ಹೇಳಿದ್ರಿ, DPR ಮಾಡ್ತಾರೆ, ಕಾಮಗಾರಿ ಮಾಡೋದಿಲ್ಲ. ಒಂದು ಹಳ್ಳಿಗೆ ಮಹದೇಶ್ವರ ಬೆಟ್ಟವನ್ನೇ ಕಟ್ಟಿಸಂತ ದೇವಸ್ಥಾನ ಕಟ್ಟಿಸ್ಕೊಟ್ಟಂತ ಊರಿಗೆ ಕರೆಂಟ್ ಇಲ್ಲ ಅಂತ ಹೇಳಿದ್ರೆ ಯಾವ ನಾಗರಿಕ ಸಮಾಜದಲ್ಲಿ ನಾವು ಬದುಕ್ತಿದೀವಿ? ಇಂಥ ಸರ್ಕಾರಗಳು ನಮಗ್ ಬೇಕಾ? ಇಂಥ ನಾಯಕರುಗಳು ನಮಗ್ ಬೇಕಾ ಅಂತಕ್ಕಂಥದ್ದು ಕರ್ನಾಟಕ ರಾಜ್ಯ ರೈತ ಸಂಘದ ಈ ಪಾದಯಾತ್ರೆಯ ಹೋರಾಟದ ಪ್ರಮುಖ ಅಂಶ. ನಾವು ಕೂಡ ಹೇಳ್ತೀವಿ, ಮೇಕೆದಾಟು ಅಣೆಕಟ್ಟನ್ನ ಪ್ರಾರಂಭ ಮಾಡಿದಾಗ ನಮ್ಮ ನಿರಂತರ ಹೋರಾಟ ಇದೆ. 2019ರಲ್ಲಿ 4,000 ಕೋಟಿಗೆ DPR ಅನ್ನು ಮಾಡಿದ್ರು. ಅದೇ 2024ನೇ ಇಸ್ವಿಗೆ 9,000 ಕೋಟಿಗೆ ಹೋಯಿತು. ಈಗ 2026ನೇ ಇಸ್ವಿನಲ್ಲಿ 16,000 ಕೋಟಿಗೆ ಹೋಗಿದೆ. ಯಾರ ನಮ್ಮ ತೆರಿಗೆಯ ಜನರ ಹಣವನ್ನು ನಿಮ್ಮ ತೀಟೆ ನಿಮ್ಮ ಮನಸ್ಸು ಬಂದಂಗೆ ತಿಳ್ಕೊಳ್ಳಿಕ್ಕೆ ಈ ಸರ್ಕಾರಗಳು, ನಾಚಿಕೆಗಟ್ಟಿನ ಸರ್ಕಾರಗಳು ಹೋದ್ರೆ ನಮ್ಮ ರೈತರು, ನಮ್ಮ ಬದುಕು ಏನಾಗ್ಬೇಕು? ಇವತ್ತಿನ ಪ್ರಸ್ತುತ ಪರಿಸ್ಥಿತಿಯಲ್ಲಿ ನಾನು ಮುಖ್ಯಮಂತ್ರಿ ಆಗ್ಬೇಕು, ನಾನು ಮಂತ್ರಿ ಆಗ್ಬೇಕು ಅಂತಕ್ಕಂಥ ತಿಕ್ಕಾಟದಲ್ಲಿ 3 ವರ್ಷವನ್ನು ಕಳೆದಂತ ಈ ನಾಚಿಕೆಗಟ್ಟಿನ ರಾಜ್ಯ ಸರ್ಕಾರ ಬಿಟ್ಟು ತೊಲಗಬೇಕು. ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಏನು ಅನೂರು ತಾಲೂಕಿಂದ ಬಂದು ನೀವು ಹೋರಾಟ ಮಾಡ್ತಿದ್ರೆ ಅದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ. ನಮ್ಮ ಹೋರಾಟಗಾರರು ನೀವು ಬೆಂಗಳೂರಿಗೆ ಹೋದ ಮೇಲೆ ಬೆಂಗಳೂರು ಗಂಟೆನೂ ಕೂಡ ನಾವು ಕಳಿಸ್ಕೊಡುವಂತ ಬಿಡದಿ ಭಾಗ ಗಂಟೆನೂ ಕೂಡ ನಮ್ಮ ಮಲೆನವರ ನೇತೃತ್ವದಲ್ಲಿ ನಾವು ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಬೆಂಗಳೂರಿನಲ್ಲಿ ನೀವು ವಿಧಾನಸೌಧ ಮುತ್ತಿಗೆ ಹಾಕುವಂತ ಕಾರ್ಯಕ್ರಮಕ್ಕೆ ನಾವು ಕೂಡ ಸಾವಿರಾರು ಜನ ಬಂದು ಅಲ್ಲಿ ಜೊತೆ ಸೇರ್ಕೋತೀವಿ. ಈ ಹೋರಾಟ ಯಶಸ್ವಿ ಆಗ್ಲಿ. ಈ ಸರ್ಕಾರ ನೋಡಿ, ಪಾಪ ಅನೂರಿಂದನೂ ಕೂಡ ಅವ್ರು ಹೇಳ್ಕೊಂಡಿದ್ದಾರೆ. ಇಂಥ ಬಿಸಿಲಿನಲ್ಲಿ ಯಾರಾದ್ರೂ ಒಬ್ಬ ಮಂತ್ರಿ, ಉಸ್ತುವಾರಿ ಸಚಿವ ಅಥವಾ ಜಲಸಂಪನ್ಮೂಲ ಸಚಿವ ಬಂದು ಮಾತಾಡ್ತಕ್ಕಂಥ ವ್ಯವಧಾನವನ್ನು ಕೂಡ ಈ ಸರ್ಕಾರ ಇಟ್ಕೊಂಡಿಲ್ಲ. ಒಂದು ಕಡೆ ದಲಿತರು ಚಳವಳಿಯನ್ನು ಮಾಡ್ತಿದ್ದಾರೆ, ಒಂದು ಕಡೆ ರೈತರುಗಳು ಮಾಡ್ತಿದ್ದಾರೆ, ಒಂದು ಕಡೆ ಕನ್ನಡ ಪರ ಸಂಘಟನೆಗಳು ಮಾಡ್ತಿದ್ದಾರೆ. ಏನೇ ಹೋರಾಟ ಮಾಡಿದ್ರು ಕೂಡ ಪೊಲೀಸ್ನವ್ರನ್ನ ಬಿಟ್ಟು ಹೋರಾಟವನ್ನು ತಿಪ್ಪದು ಮಾತ್ರ ಈ ಸರ್ಕಾರಕ್ಕೆ ಗೊತ್ತೇ ಹೊರತು ಈ ನ್ಯಾಯ ಕೊಡಿಸುವಂತ ರೀತಿಯಲ್ಲಿ ನೋಡಿ, ಸಿದ್ದರಾಮಯ್ಯವರು ನಮ್ಮ ರೈತ ಸಂಘದಿಂದ ಬಂದಂತವ್ರು, ಮೂಲತಃ ಮೈಸೂರು ಜಿಲ್ಲೆಯ ಕಾರ್ಯದರ್ಶಿಯಾಗಿದ್ದವರು ರೈತ ಸಂಘಕ್ಕೆ. ಅವ್ರಿಗೊಂದಷ್ಟು ಬದ್ಧತೆ ಇದೆ ಅಂತ ಹೇಳಿ ನಾವಂತೂ ಅಂದ್ಕೊಂಡಿದ್ವಿ. ಆದ್ರೆ ಇವತ್ತಿನ ರಾಜಕೀಯ ಮೇಲಾಟದಲ್ಲಿ, ಗೊಂಬರಾಟದಲ್ಲಿ ಇವತ್ತು ಆ ಬದ್ಧತೆ ಎಲ್ಲರೂ ಬಿಟ್ಬಿಟ್ಟು ಇವತ್ತು ಸಿದ್ದರಾಮಯ್ಯವರು ಕೂಡ ರೈತ ವಿರೋಧಿ ಮುಖ್ಯಮಂತ್ರಿ ಆಗ್ಲಿಕ್ಕೆ ಕೊಟ್ಟಿದ್ದಾರೆ. ನೀವು ಇವತ್ತೇನು ಈ ಜನ ನಮ್ಮ ರೈತ ಸಂಘದ ಕಾರ್ಯಕರ್ತರು ಬೆಂಗಳೂರಿಗೆ ಹೋಗುವಷ್ಟರಲ್ಲಿ ಮುಖ್ಯಮಂತ್ರಿ ಮಾಡಬೇಕು, ನಿಮ್ಮ ಆಹ್ವಾನಗಳನ್ನ ಕೇಳಬೇಕು. ಇಲ್ಲ ಅಂತ ಹೇಳಿದ್ರೆ ಉಗ್ರ ಸ್ವರೂಪದ ಹೋರಾಟವನ್ನು ಬೆಂಗಳೂರಿನಲ್ಲಿ ಮಾಡೋಣ ಅಂತ ಹೇಳ್ತಾ ನಿಮ್ಮ ಪಾದಯಾತ್ರೆ ಯಶಸ್ವಿ ಆಗ್ಲಿ, ನಾವೆಲ್ಲರೂ ಸಹಕಾರ ಇದೆ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ. ಎಲ್ಲರಿಗೂ ನಮಸ್ಕಾರ. ಇವತ್ತೇನು ಚಾಮರಾಜನಗರ ಜಿಲ್ಲೆ ಅನೂರು ತಾಲೂಕಿನಿಂದ ಬಂದಿರ್ತಕ್ಕಂಥ ರೈತ ಹೋರಾಟಗಾರರಿಗೆ ಇಲ್ಲಿ ಸ್ವಾಗತ ಕೊಡ್ತಾ ರಾಮನಗರ ತಾಲೂಕಿಗೆ ಇವತ್ತೇನು 25ನೇ ತಾಲೂಕಿನಲ್ಲಿ ಏನು ಜಾಥಾ ಹೊರಟಿದ್ದಾರೆ ಅವರು, ನೀರಿಗೋಸ್ಕರ, ಕುಡಿಯೋ ನೀರಿಗೋಸ್ಕರ ಹೋರಾಟ ಮಾಡ್ತಕ್ಕಂಥ ಪರಿಸ್ಥಿತಿ ಈ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ. ಪ್ರತಿಯೊಂದನ್ನು ಮೂಲಭೂತ ಸೌಕರ್ಯಗಳನ್ನ ಪಡ್ಕೋಬೇಕಾದ್ರೆ ಇವತ್ತು ಹೋರಾಟದ ಮುಖಾಂತರ ಪಡ್ಕೋಬೇಕಾಗಿರೋದು ರೈತರ ಒಂದು ದುರ್ದೈವ ಅಂತ ಹೇಳ್ಬೇಕಾಗುತ್ತೆ. ಯಾಕೆಂದ್ರೆ ಈ ಸರ್ಕಾರ ಬರೀ ಕಿತ್ತಾರ್ಗಡಿ ಅಂತಿರ್ತಕ್ಕಂಥ ವಿಚಾರ, ಎಲ್ಲರೂ ಗೊತ್ತಿರುವಂತ ವಿಚಾರ. ಇವತ್ತು ಅವನ್ಯಾರೋ ಮುಖ್ಯಮಂತ್ರಿ, ಅವ್ನು ನಿಲ್ಲಿಸ್ಬೇಕಂದ್ರೆ ಇನ್ನೊಬ್ಬ, ಹೀಗೆ ಕಿತ್ತಾರ್ಗಳಿದ್ದಾರೆ. ಜನಗಳ ಸಮಸ್ಯೆ ಬಗ್ಗೆ, ಮೂಲಭೂತ ಸೌಕರ್ಯ ಬಗ್ಗೆ ಏನು ಯೋಚನೆ ಮಾಡ್ತಾ ಇಲ್ಲ. ಏನು ಡೆವಲಪ್ಮೆಂಟ್ ಅಂತಕ್ಕಂಥದ್ದು ಒಟ್ಟಾಗಿದೆ.
ಮೂಲಭೂತ ಸೌಕರ್ಯ ಡೆವಲಪ್ಮೆಂಟ್ ಏನ್ ಮಾಡ್ತಾರೆ? ರಸ್ತೆ ಇಲ್ಲ, ಚರಂಡಿ ಇಲ್ಲ, ಕುಡಿಯುವ ನೀರಿಲ್ಲ, ಎಲ್ಲ ಕುಡಿಯತಕ್ಕಂಥವ್ರಿಗೆ ಇವತ್ತೇನು ಹೊರಟಿದ್ದಾರೆ. ಇವತ್ತು ಅನೂರು ತಾಲೂಕಿನ ಅಂತ ನಮ್ಮ ಕರ್ನಾಟಕ ರಾಜ್ಯ ಸಂಘದ ಎಲ್ಲಾ ಸ್ನೇಹಿತರಿಗೂ ಇವತ್ತು ಅಭಿನಂದಿಸ್ತಾ ಈ ಹೋರಾಟ ಯಶಸ್ವಿ ಆಗಲೇಬೇಕು. ಎಲ್ಲಿವರೆಗೆ ಹೋರಾಟ ಇರ್ತದೆ ಅಂದ್ರೆ ಯಶಸ್ವಿ ಆಗೋದು ಹೊರಡೈತೆ ಇರ್ತದೆ. ಕೊನೆಯವರೆಗೆ ನಾವು ಏನ್ ಬೆಂಗಳೂರು ವಿಧಾನಸಭೆ ತಲುಪ್ತಿರ್ತಕ್ಕಂಥ ಒಂದು ಹಠ ಇಟ್ಟು ಏನ್ ಬೈದ್ರಿ, ನಿಮ್ಗೆಲ್ಲ ಧನ್ಯವಾದಗಳು ಅಂತ ನಾನು ಮಾತು ಕೊಡ್ತೀನಿ. ನಮಸ್ಕಾರ ಮಾತಾಡ್ತೀನಿ. ಇವತ್ತು ರಾಮನಗರ ಜಿಲ್ಲೆ, ಮಂಡ್ಯ ಜಿಲ್ಲೆಯಿಂದ ಲಕ್ಷಾಂತರ ಭಕ್ತಾದಿಗಳು ಇವತ್ತು ಮನೆ ಮಹದೇಶ್ವರ ಬರ್ತಾರೆ. ಆದರೆ ಆ ಗುಡಿ ಗೋಪುರವನ್ನು ಕಟ್ಟಿದಂಥ ಜುಂಜೇಗೌಡರ ಊರಾದಂಥ ಆಲಂಬಾಡಿಗೆ ಕುಡಿಯೋ ನೀರಿಲ್ಲ, ಕರೆಂಟ್ ಇಲ್ಲ, ರಸ್ತೆ ಇಲ್ಲ. ಇದನ್ನೆಲ್ಲನೂ ಸರ್ಕಾರ ಇವತ್ತು ಸ್ವತಂತ್ರ ಬಂದು ಇಷ್ಟು ವರ್ಷ ಆದರೂ ಸಹ ಈ ಮೂಲಭೂತ ಸೌಕರ್ಯನೇ ಇವರು ಕಲ್ಪಿಸ್ತಿಲ್ಲ ಅಂತಂದರೆ ಯಾವ ಸರ್ಕಾರಗಳು ಈ ಮಟ್ಟದಲ್ಲಿದ್ದೀವಿ, ನಾವು ಯಾವ ವ್ಯವಸ್ಥೆಯಲ್ಲಿದ್ದೀವಿ? ಈಗಲಾರು ಸರ್ಕಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೆಂಪುಕೋಟೆ ಮೇಲೆ ಭಾಷಣ ಮಾಡ್ತಾರೆ. ಸ್ವತಂತ್ರ ದಿನಾಚರಣೆ ದಿನ ಮತ್ತು ಗಣರಾಜ್ಯ ದಿನ ಹಳ್ಳಿಗಳ ಬಂದು ನೋಡಿ ಸ್ವಾಮಿ, ನೀವು ಪ್ರಧಾನಮಂತ್ರಿಗಳೇ, ನೀವು ಭಾಷಣನೆಲ್ಲ ಡೆಲ್ಲಿಲೆಲ್ಲ ಮಾಡೋದು ಯಾವ್ಯಾವ ಗ್ರಾಮಗಳಿಗೆ ಮೂಲಭೂತ ಸೌಕರ್ಯವೆಲ್ಲ ಕೊಟ್ಟಿಲ್ಲ ಅದನ್ನು ನೋಡಿ. ನಿಮಗೆ ಕಣ್ಣು ಕಾಣ್ತಾ ಇಲ್ವಾ? ಕಿವಿ ಕೇಳ್ತಾ ಇಲ್ವಾ? ಆದ್ರಿಂದ ಈಗಲಾರು ಸರ್ಕಾರಗಳು ಎಚ್ಚೆತ್ಕೊಂಡು ಅನೂರು ಭಾಗದ ಎಲ್ಲ ಕೆರೆ ಕಟ್ಟೆಗಳನ್ನ ತುಂಬಿಸಬೇಕು ಮತ್ತು ಜುಂಜೇಗೌಡರ ಊರುಗಳ ಅಂತ ಎಲ್ಲ ಊರುಗಳಿಗೂ ಕರೆಂಟು, ವಿದ್ಯುತ್ತು, ರಸ್ತೆಗಳು, ನೀರನ್ನು ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಪಾದಯಾತ್ರೆ ಹೊಡ್ತಾ ಇದ್ದೀವಿ. ಈ ಪಾದಯಾತ್ರೆ ನಾವು ಬೆಂಗಳೂರಿನ ವಿಧಾನಸೌಧಕ್ಕೆ ಹೋಗ್ತಾ ಇದ್ದೀವಿ. ಕೆಂಗೇರಿ ಬಿಟ್ಟ ಮೇಲೆ ನಾವು ಸಾವಿರಾರು ಸಂಖ್ಯೆಯಲ್ಲಿ ರೈತರು ಅನೂರು ಭಾಗದಿಂದ ಬರ್ತಾ ಇದ್ದಾರೆ, ಮಂಡ್ಯದಿಂದ ಬರ್ತಾ ಇದ್ದಾರೆ, ಮತ್ತು ರಾಮನಗರದಿಂದ ಬರ್ತಾ ಇದ್ದಾರೆ. ನಾವು ಸಾವಿರಾರು ಸಂಖ್ಯೆಯಲ್ಲಿ ವಿಧಾನಸೌಧಕ್ಕೆ ಹೋಗ್ತೀವಿ. ನಮ್ಮ ಆಸೆ ಏನಿದೆ, ನಮ್ಮ ಪಾದಯಾತ್ರೆನೇ ಅದು ಈಡೇರಲೇಬೇಕು ಅಂತ ತಮ್ಮ ಮಾಧ್ಯಮ ಮೂಲಕ ಹೇಳ್ತಾ